ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಫೇವ್ರೆಟ್ ಡಿಶ್ ರೊಟ್ಟಿ. ಬೆಂಗಳೂರಿನಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು? ನಮ್ಮ ಮನೆ. ಬಿಕಾಸ್ ನಾನು ಮನೆ ಶೂಟಿಂಗ್ ಇಷ್ಟೇ. ಸೊ ನಾನು ಎಲ್ಲಾದರೂ ಹೋಗೋದಂದರೆ ರೇರ್. ಮನೆಯೇ ನನ್ನ ಫೇವ್ರೆಟ್ ಜಾಗ. ನಿಮಗೆ ಸೂಪರ್ ಪವರ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಸೂಪರ್ ಪವರ್ ಇದ್ದಿದ್ರೆ 24 ಅವರ್ಸ್ನ 48 ಅವರ್ಸ್ ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ಬೋದಾಗಿತ್ತು ಅದಕ್ಕೆ. ಈ ವರ್ಷ ನೀವು ತ್ಯಜಿಸಲು ಇಚ್ಛಿಸುವ ಬ್ಯಾಡ್ ಹ್ಯಾಬಿಟ್ ಯಾವುದು? ತ್ಯಜಿಸಲು ಇಚ್ಛಿಸುವ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ನೋಡಿ, ಅದನ್ನು ಅವಾಯ್ಡ್ ಮಾಡಬೇಕು. ನೀವು ಇಂಪ್ರೂವ್ ಮಾಡಿಕೊಳ್ಳಲು ಬಯಸುವ ಗುಡ್ ಹ್ಯಾಬಿಟ್? ಇವಾಗ DKD ಮಾಡ್ತಾ ಇದ್ದೀನಲ್ಲ, ಅದಾದಮೇಲೂ ನಾನು ಡಾನ್ಸ್ನ ಕಂಟಿನ್ಯೂ ಮಾಡಬೇಕು. ಇವಾಗ ಮಾಡ್ತಾ ಇದ್ದೀನಿ, ಅದನ್ನ ಇನ್ನೂ ಕಂಟಿನ್ಯೂ ಮಾಡಬೇಕು, ಕ್ಲಾಸಸ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸಿಕ್ಕಿರೋ ಬೆಸ್ಟ್ ಅಡ್ವೈಸ್ ಯಾವುದು? ಬೆಸ್ಟ್ ಅಡ್ವೈಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೊ ನನ್ನ ಪೇರೆಂಟ್ಸ್ ಎಲ್ಲರೂ ಓಕೆ, ನಮ್ಮ ಮನೇಲಿ ಓಕೆ, ಹೊರಗಡೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಆದಷ್ಟು ಟ್ರೈ ಮಾಡಿದ್ದೀನಿ, ಅದನ್ನು ಇನ್ನೊಂದು ಸ್ವಲ್ಪ. ಜನರಲ್ಲಿ ನಿಮಗೆ ಸರ್ಪ್ರೈಸ್ ಅನಿಸೋ ಅಂಶ ಯಾವುದು? ಸರ್ಪ್ರೈಸ್ ತುಂಬ ವಿಷಯಗಳು ಅನಿಸುತ್ತೆ. ಲೈಕ್ ಹೌದಾ, ಹಿಂಗೂ ಇರ್ತಾರಾ, ಈ ಥರನಾ ಅಂತ ತುಂಬ ವಿಷಯಗಳು ಸರ್ಪ್ರೈಸಿಂಗ್ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಈ ಜನ್ರೇಷನಲ್ಲಿ ಸರ್ಪ್ರೈಸಿಂಗ್ ಅನಿಸೋದು ತುಂಬ ಒಳ್ಳೆತನ ಇದ್ದರೆ ಆಬ್ವಿಯಸ್ಲಿ ಇಷ್ಟು ಈ ಜನ್ರೇಷನಲ್ಲಿ ಇಷ್ಟೊಂದು ಒಳ್ಳೆಯವ್ರು ಇರ್ತಾರಾ ಅಂತ ಅನಿಸುತ್ತೆ. ನೀವು ಕಲಾವಿದರಾಗಬೇಕು ಎಂದು ನಿರ್ಧರಿಸಿದ್ದಾಗ ನಿಮ್ಮ ವಯಸ್ಸೆಷ್ಟು? 19 or 20 ಐ ಗೆಸ್. ನೀವು ಇಷ್ಟಪಡೋದು ಯಾವ ಜಾನರ್ ಸಿನಿಮಾ? ಡ್ರಾಮಾ, ಫ್ಯಾಮಿಲಿ ಡ್ರಾಮಾ ಆರ್ ಆ ಥರ. ನೀವು ನಿತ್ಯ ಬಳಸೋ ಒಂದು ಬೈಗುಳ ಯಾವುದು? ಇಡಿಯಟ್ ಅಂತ ಹೇಳ್ತಿರ್ತೀನಿ ಅಷ್ಟೇ. ನಿಮ್ಮ ಸ್ಪಿರಿಟ್ ಅನಿಮಲ್ ಯಾವುದು? ಯಾವುದೂ ಇಲ್ಲ. ನಾರ್ಮಲಿ ನಿಮ್ಮ ಫ್ಯಾನ್ಸ್ ನಿಮ್ಮಿಂದ ನಿರೀಕ್ಷಿಸುವ 3 ಅಂಶ ಏನು? ಒಂದು, ನಾನು ಆನ್ ಸ್ಕ್ರೀನ್ ಇರಬೇಕು, ಕಾಣಿಸ್ಕೋತಾ ಇರಬೇಕು ಅನ್ನೋದು ಆಬ್ವಿಯಸ್ಲಿ. ಇನ್ನೊಂದು, ನನ್ನನ್ನೆಲ್ಲ ಸುಮನ ಪಾತ್ರದಲ್ಲಿ ನೋಡಿ ದೇ ಎಕ್ಸ್ಪೆಕ್ಟ್ ಮೀ ಟು ಬಿ ಲೈಕ್ ದ್ಯಾಟ್. ಸುಮನನ್ ಥರಾನೇ, ಅಂದರೆ ಟ್ರೆಡಿಷ್ನಲ್ ಆಗಿ. ನಾನು ಆಫ್ ಸ್ಕ್ರೀನು ಸ್ವಲ್ಪ ಆ ಥರನೇ ಇದ್ದೀನಿ. ಬಟ್ ಏನಾದರೂ ಇವಾಗ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಆಗಿರಬಹುದು, ನಾನೇನಾದರೂ ಸ್ವಲ್ಪ ವೆಸ್ಟರ್ನ್ ಔಟ್ಫಿಟ್ಸಲ್ಲೆಲ್ಲ ಹಾಕಿದ್ರೆ ಅದಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಸೊ ಕೆಲಸಕ್ಕೂ ಮುನ್ನ ನೀವು ಮಾಡೋ ಸ್ಪೆಷಲ್ ರಿಚುವಲ್ ಏನು? ನಾನು ಮಾಡೋಂಥ ಸ್ಪೆಷಲ್ ರಿಚುವಲ್, ಶೂಟಿಂಗಿಗೆ ಎವ್ರಿ ಡೇ ಶೂಟಿಂಗ್ ಹೋದಾಗ ನಾನು ಕ್ಯಾಮ್ರಾಗೆ ನಮಸ್ಕಾರ ಮಾಡಿನೇ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಇವತ್ತೇ ಫಸ್ಟ್ ಟೈಮ್ ಮಾಡಿಲ್ಲ, ಮರ್ತೋದೆ. ಬಿಕಾಸ್ ಆ ರುಟೀನ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಿಮಗೆ ಗಿಲ್ಟ್ ಫೀಲ್ ಯಾವಾಗ ಕಾಡುತ್ತೆ? ಗಿಲ್ಟ್ ಫೀಲ್ ಯಾವಾಗ ಕಾಡುತ್ತೆ ಅಂದರೆ ಇವಾಗ ಇಲ್ಲ, ಬಟ್ ಒಂದು ಸರ್ಟನ್ ಏಜಲ್ಲಿ ಬೇಗ ಜನ ಕ್ಲೋಸ್ ಆಗಿಬಿಡ್ತಾ ಇದ್ದೆ. ಅದಾದಮೇಲೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾಯಿತ್ತು ಫ್ರೆಂಡ್ಶಿಪ್ ವಿಷಯದಲ್ಲೇ. ಸೊ ಅಷ್ಟು ಬೇಗ ಕ್ಲೋಸ್ ಆಗಬಾರ್ದಾಗಿತ್ತು ಅಂತ ಆ ಥರ ರಿಗ್ರೆಟ್ ಆಗುತ್ತೆ ಅಷ್ಟೇ. ಇವಾಗ ಏನೋ ಆ ಥರ ರಿಗ್ರೆಟ್ಸ್ ಇಲ್ಲ. ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಸೀಕ್ರೆಟ್ ಏನು? ಗೊತ್ತಿಲ್ಲದೆ ಇರೋ ಸೀಕ್ರೆಟ್, ನಾನು ನೋಡಿದ್ರೆ ಎಲ್ಲರೂ ಓಕೆ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಅನ್ಕೊತಾರೆ, ಬಟ್ ನಂಗೆ ಬೇಗ ತಕ್ಷಣ ಕೋಪ ಬಂದ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಮೈ ಸೀಕ್ರೆಟ್. ಯಾವ ವ್ಯಕ್ತಿಯ ಜಾಸ್ತಿ ಸೀಕ್ರೆಟ್ಸ್ ನಿಮಗೆ ಗೊತ್ತು? ನನ್ನ ಬೆಸ್ಟ್ ಫ್ರೆಂಡ್ ಇಂಚರ, ಒಳ್ಳೆ ಸೀಕ್ರೆಟ್ಸ್ ಗೊತ್ತಿದೆ ನನಗೆ. ಈ ವರ್ಷ ಮಾಡಲೇಬೇಕಾದ ಒಂದು ಕೆಲಸ? ನಾನು ರೆಸಲ್ಯೂಷನ್ಸ್ ಎಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಬಿಕಾಸ್ ಅಷ್ಟು ಡೆಡಿಕೇಟಿವ್ ಆಗಿ, ಅಷ್ಟು ಪಂಕ್ಚುಯಲ್ ಆಗಿರಲ್ಲ ನಾನು. ಹಾಗಾಗಿ ಜಸ್ಟ್ ಆ ಕ್ಷಣಕ್ಕೆ ಏನು ಅನಿಸುತ್ತೋ ಅದನ್ನು ಮಾಡ್ತಾ ಹೋಗ್ತಾ ಇರೋದಷ್ಟೇ. ಕೊನೆಯ ಪ್ರಶ್ನೆ, ಹೇಗಿದೆ ಲೈಫ್ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ. ಯು ನೋ ವಾಟ್ ಸೀಕ್ರೆಟ್ ಏನು ಗೊತ್ತಾ? ಡಾನ್ಸ್ ಮಾಡಿ ಆ್ಯಕ್ಚುಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ.